ಏನು ಅವ್ರಿಗೆ ಆ್ಯಕ್ಚುಲಿ ಯಾರಿಗಾರ ಒಂದು ದ್ವೇಷ ಇತ್ತಾ ಏನಿತ್ತು ಇದು ಈ ಲೆವೆಲ್ಗೆ ಅವ್ರನ್ನ ಕೊಲೆ ಮಾಡೋಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಏನು? ಇಲ್ಲ, ಒಂದ್ಸರಿ ಕಿಡ್ನ್ಯಾಪ್ ಆಗಿದ್ದು. ಕಿಡ್ನ್ಯಾಪ್ ಆದಾಗ ಅವ ಏನು ಮಾಡ್ತಾನೆ ಆವಾಗ ನಮ್ಗೆ ಗೊತ್ತಾಗಿದ್ದು. ಅಂದ್ರೆ ನಾನು ಈ ಎಲ್ಲ ಕೆಲಸಕ್ಕೆ ನಾನು ಸೇರೋವಲ್ಲ. ಆವಾಗ ಜನ ಹೇಳಕತ್ತಿದ್ರು ಬಡ್ಡಿ ರೊಕ್ಕ, ಬಡ್ಡಿ ಸಾಲ ಕೊಡ್ತಾನೆ ಹಂಗೆ ಹಿಂಗೆ ಅಂಥೇಳಿ ನಿಮ್ಮ ಮಾಧ್ಯಮದೊಳಗೂ ಬಂದಿತ್ತು. ನಾನು ಅವಾಗ ಏನಪ್ಪ ಇದು, ನಾನು ಒಂದು ಸಮಾಜದ ಹಿರಿಯ ಮನುಷ್ಯ ಕೂಡಲೇ ಅಪ್ಪಾಜಿ ಇನ್ನಿಂದ ಇದು ಬಿಡೋಂಗಿಲ್ಲ, ನಾನು ಇಲ್ಲಿ ನೇರ ಮನೆ ಬೇರೆ ಮಾಡು, ನಾನು ನೀನು ಬೇರೆ ಮಾಡ್ತೀನಿ, ಸಮಾಜನ್ಯಾಗ ತಪ್ಪು ಸಂದೇಶ ಹೋಗ್ತೈತಿ, ಒಂದು ಸಮಾಜದ ಹಿರಿಯರ ಮನ್ಯಾಗ ಬಡ್ಡಿ ಯಾವ ರೀತಿ ಅಂತ ತಿಳಿದ ಕೂಡಲೇ ಇವಾಗ ಬಿಡ್ತೀನಿ ಅಂತ ಹೇಳ್ದೆ. ಆಣಿ ಮಾಡ್ದೆ, ಎಲ್ಲ ಕೆಲಸ ಬಿಟ್ಟಿನಿ ಅಂದ. ಆವಾಗ ನಾನು ಏನು ಮಾಡಿದೆ, ಹಂಗಾಗಿ ಈಗ ಹಜ್ಜಿಗೆ ಹೋಗ್ತೇನೆ, ನಾನು ಹಜ್ಜಿಗೆ ಹೋಗ್ತೀನಿ, ಮತ್ತು ನೀವು ಎಲ್ಲ ಚಲೋ ತನಕ ನೋಡಿರಿ ಹ್ಞೂ ಅಂಥೇಳಿ ಆವಾಗಿನ ಕೆಲಸ ಬಿಟ್ಟಿದ್ದ. ನಾನು ಹೋಗ್ಬೇಕಾದ್ರೆ ಎರಡು ಮಕ್ಕಳಿಗೆ ಕುಂದಿರ್ಸ್ಕೊಂಡು ಅಲ್ಲಿ ಹೋದ್ರೆ ಹೇಳಕ್ಕೆ ಬರೋಂಗಿಲ್ಲ, ಭಾಳ ರಶ್ ಇರ್ತೈತಿ, ಲಕ್ಷಗಟ್ಟಲೆ ಜನ. ಅಲ್ಲಿ ಹೋದ್ರೆ ಕೆಲವೊಬ್ಬರು ಜೀವ ಹೋಗಿರ್ತೈತಿ. ನಾನು ಮಗಳಿಗೆ ಕರ್ಕೊಂಡು ಬಂದು ನೀವು ಎರಡು ಮಂದಿಗೆ ನೋಡಪ್ಪ, ನೀ ಪಾಲು ತಗೋ ಅಂಥೇಳಿ ನಾವು ಮಗಳು ನಮ್ಮ ಮನೆಯವ್ರು ಮೊದಲು ಮಾತಾಡ್ಕೊಂಡಿದ್ವಿ. ಏನಿದ್ರು ನಿನ್ನೆ ಮಾತಾಡೋಣ ಅಂತೇಳಿ ನಿನ್ನೆ ಮಾತಾಡೋದಿತ್ತು. ನಾನು ರಾತ್ರಿ ಹೋಗಿ ಇಂದೂರಾಗ ಒಂದು ಕುರಿ ನೋಡಿ ಬಂದೆ. ನಮ್ಮ ಬ್ಯಾಂಕಿನ ಡೈರೆಕ್ಟರ್, ನಾವು ಉಪಾಧ್ಯಕ್ಷ ಇದ್ದೀನಿ ಮುಳುಗಾಬ ಬ್ಯಾಂಕಿಂದು. ನಮ್ಮ ಡೈರೆಕ್ಟರ್ ನಮ್ಮ ಮನ್ಯಾಗ ಒಂದು ಕುರಿ ಐತಿ ಅಂತ ಕೂಡಲೇ ಅಲ್ಲಿ ಒಂದು ಕುರಿ ನಮ್ಮ ತಂಗಿಗೂ 4 ಕುರಿ ಬೇಕಾಗಿತ್ತು. ಅಂದ್ರೆ ಈಗ 10 ಇಲ್ಲಿಗೆ 9ನೇ ತಾರೀಕು ಫಂಕ್ಷನ್ ಮಾಡೋರು ನಾವು ಹೋಗಿ ಎಲ್ಲ ಹೇಳಿ ಅಲ್ಲಿ ಮತ್ತು ಇನ್ವಿಟೇಷನ್ ಕೊಟ್ಟು ಬಂದೀನಿ, ಹೇಳಿ ಬಂದೀನಿ. ತಂಗಿ ಮದುವೆ ಅಲ್ಲ ಸರ, ಹಜ್ಜಿಗೆ ಹೋಗ್ಬೇಕಾದ್ರೆ ಅದು ಇದನ್ನು ಮಾಡ್ತೀವಿ ನಾವು, ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮ ನಿಮಿತ್ತ ನಾನು ಒಂದು 4 ಕುರಿ ಹೇಳಿ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಬಂದಿದ್ದೆ. ನಾನು ಏನಂದ್ರೆ ಇಲ್ಲಪ್ಪ, ನಾನು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, 2 ದಿವಸ ಅಂದ್ರೆ 11, 10 ಅಥವಾ 9ನೇ ತಾರೀಕಿಗೆ ಇದು ಫಿಕ್ಸ್ ಆಗ್ತೈತಿ. ಆವಾಗ ನಿಮ್ಗೆ ನಾ ಕರಿತೀನಿ, ಎಲ್ಲರೂ ತಪ್ಪಲಾರ್ದಂಗೆ ಬರಬೇಕು. ಮತ್ತು ನಾ ಏನು ಈಗ ಹಜ್ಜಿಗೆ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ನಮ್ಮಿಂದ ತಪ್ಪಾಗಿರ್ತಾವೆ, ನಾ ಏನಾರು ತಪ್ಪಾಗಿದ್ದರೆ ನಮ್ಗೆ ಕ್ಷಮಿಸಬೇಕು ನೀವು ಅಂಥೇಳಿ ಅವ್ರಿಗೆ ಕೈ ಹಿಡಿದು ಎಲ್ಲ ಹೇಳ್ಕೊಂಡು ಬಂದು ಅಲ್ಲಿ ಫಂಕ್ಷನ್ಗೆ ಹೋದೆ. ಅಲ್ಲಿ ಮುಗಿಸ್ಕೊಂಡು ಬರೋ ಮಟ್ಟ ಇಷ್ಟ ಆಗಿತ್ತು. ಮತ್ತೆ ಏನು ಮುಗಿಸ್ತಿಲ್ಲ ಇದ್ರ ಬಗ್ಗೆ. 16ನೇ ತಾರೀಕು ಹೋಗ್ಬೇಕು ಸರ್, 16 ಮೇ 16ಕ್ಕೆ ಹೋಗಬೇಕು. 15ನೇ ತಾರೀಕಿಗೆ ಅಲ್ಲಿ ಇರಬೇಕು, ನಾವು ಬೆಂಗಳೂರಾಗಿರಬೇಕು. 15ಕ್ಕೆ ಅಲ್ಲಿ ನಮ್ಗೆ ಏನು ನಮ್ಮ ಪಾಸ್ಪೋರ್ಟು ವೀಸಾ ಏನು ಕೊಡ್ತಾರೋ ಅವರು, 16ಕ್ಕೆ 4:45 ನಮ್ಗೆ ಫ್ಲೈಟ್ ಇದೆ. ರಿಟರ್ನ್ ಜೂನ್ 30ಕ್ಕೆ ರಿಟರ್ನ್ ಟಿಕೆಟ್ ಐತಿ. ನಾವೆಲ್ಲ ಹಜ್ಜಿಗೆ ಹೋಗೋದು ತಯಾರಿ ಒಳಗೆ ಇದ್ವಿ. ಈ ನಮೂನೆ 9 ಅಥವಾ 10, ನಾನು 2 ದಿವಸ ನನಗೆ ಟೈಮ್ ಕೊಡ್ರಿ, ನಾನು ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ನಮ್ಮ ಹುಡುಗ ಟೈಮ್ ತೊಗೊಂಡಿದ್ದ. ನಿನ್ನೆ ಕೂತ್ಕೊಂಡು ಟೈಮ್ ಫಿಕ್ಸ್ ಮಾಡೋರು ನಾವು, ಈಗ ಬರ್ತೀನಿ ಅಂತೇಳಿ ಇಲ್ಲಿ ಊಟಕ್ಕೆ ಹೋಗಿ ಇಷ್ಟೆಲ್ಲ ಆಯ್ತು ನೋಡಿ. 2 ಮಕ್ಕಳು, ಸಣ್ಣ ಮಕ್ಕಳು, 2 ಮಕ್ಕಳು ಅದಾವು. ಭಾಳ ಪ್ರೀತಿ ಮಾಡ್ತಿದ್ದೆ ಸರ್ ಅವ್ರಿಗೆ. ಮಕ್ಕಳಿಗೆ ಈಗ ನನಗೆ ತಪ್ಪಿಕೊಂಡು ಅಪ್ಪಾಜಿ ಎಲ್ಲಿ ಅದಾರ ಅಂತ ಕೇಳ್ತಾರೆ. ಬರ್ತಾನೆ ತಗೋರವ ಅಂತೇಳಿ ಹೇಳಿದ್ರೆ ಸ್ವಲ್ಪ ಆ ಹುಡುಗಿಗೆ ಇದೈತಿ, ಅಪ್ಪ ಅಮ್ಮ ಇಲ್ಲಿಗೆ ಗೊತ್ತಾಗಿದೆ ಏನದು. ಹುಡುಗನಿಗೆ ಇನ್ನೂ ಅರಿವಿಲ್ಲ, ಸೈಕಲ್ ತೊಗೊಂಡು ಹಂಗೆ ಆಡಕತ್ತಾನವ. ನಮ್ಮ ದೋಸ್ತ್ ಬಂದಿಲ್ಲ, ಇವತ್ತಿಂದ ನಾನು ನಿಂದ ದೋಸ್ತಪ್ಪ ಅಂಥೇಳಿ ಬಿಟ್ಟೀನಿ ಸರ್. ನನ್ನ ಹೆಸರು ನಜೀರ್ ಅಹಮದ್ ಸರ್. ಅವ 2ನೇ ಮಗ. ಅವ NMD ಅಂತೇಳಿದ್ರೆ ನಂದೇ ಇದು ಶಾರ್ಟ್ ಫಾರ್ಮ್ ಅದು, ನಜೀರ್ ಅಹಮದ್ ಮದರ್ ಸಾಬ್ ದಲ್ಗಾವಲ್ಲಿ. ಅದು ಆ ಟ್ರಕ್ಕಿನ ಮ್ಯಾಗೂ NMD ಟ್ರಾನ್ಸ್ಪೋರ್ಟ್ ಅಂಥೇಳಿ ಇಟ್ಕೊಂಡಿದ್ವಿ. ಇವಾಗ NMD ಜಮೀರ್ ಅಂಥೇಳಿ ಅವನ ಆ್ಯಕ್ಚುಲಿ ಹೆಸರು ಜಮೀರ್ ಅಹಮದ್. ನಾವು ಎಲ್ಲ ಏನು ಮಾಡ್ತೀವಿ, ದೊಡ್ಡ ಮಗನ ಹೆಸರು ಫಯಾಜ್ ಅಹಮದ್, ಸಣ್ಣವಂಗೆ ಫೈರೋಜ್ ಅಂತೇಳಿ ಕರಿತಿದ್ವಿ ನಾವು. ಆ್ಯಕ್ಚುಲಿ ಒಂದು ಹೆಸರು ಜಮೀರ್ ಅಹಮದ್. ಅವ್ನಿಗೆ 2 ಮಕ್ಕಳು ಸರ್, ಸಣ್ಣ 2 ಮಕ್ಕಳು ಅದಾವೆ. ಮೊದಲು ಟ್ರಕ್ ಬಿಸ್ನೆಸ್ ಇತ್ತು ಸರ್. ಈಗ ಜಮೀನು ಐತಿ, ತೋಟ ಐತೆ, ನಾನು ತೋಟ ಮಾಡ್ಕೊಂಡು ಹೋಗ್ತೀನಿ ಸರ್.